ನಮಸ್ಕಾರ ಎಲ್ರಿಗೂ. ಇದರ ತನಕ ಎರಡು ಮಂತ್ರಗಳ ಅರ್ಥವನ್ನ ಹೇಳಲಾಗಿತ್ತು. ಈಶ್ವರ ಸ್ತುತಿ ಪ್ರಾರ್ಥನೆಯ ಎರಡು ಮಂತ್ರಗಳು, ಮೊದಲ ಎರಡು ಮಂತ್ರ. ಈಗ ಮೂರನೇ ಮಂತ್ರ ಮತ್ತು ನಾಲ್ಕನೇ ಮಂತ್ರದ ಅರ್ಥವನ್ನ ನೋಡೋಣಂತೆ. ಮೂರನೇ ಮಂತ್ರ ಏನ್ ಹೇಳುತ್ತೆ? ಯ ಆತ್ಮದ ಬಲದ ಯಸ್ಯ ವಿಶ್ವ ಉಪಾಸತೆ ಯಸ್ಯ ದೇವಾಹ ಯಸ್ಯ ಛಾಯಾಮೃತಂ ಯಸ್ಯ ಮೃತ್ಯು ಕಸ್ಮೈ ದೇವಾಯ ಹವಿಷ ವಿಧೇಮ ಅಂತ. ಈ ಒಂದು ಮಂತ್ರದಲ್ಲಿ ಒಂದು ಸ್ವಲ್ಪ ಈ ಸೃಷ್ಟಿ ಹೇಗಿದೆ, ಭಗವಂತ ಹೇಗೆ ಕೆಲಸ ಮಾಡ್ತಾ ಇದ್ದಾನೆ, ಅವನು ಯಾವ ತರಹ ಈ ಸೃಷ್ಟಿಯನ್ನ ತನ್ನ ಅಧೀನದಲ್ಲಿ ಇಟ್ಕೋತಿದ್ದಾನೆ, ಅಂದ್ರೆ ಒಳ್ಳೊಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಅಂತ ಅನ್ನುವಂತಹ ಒಂದು ಚಿತ್ರಣವನ್ನ ಈ ಮಂತ್ರ ಕೊಡುತ್ತೆ. ಯ ಆತ್ಮದ ಬಲದ ಅಂದ್ರೆ ಯಾವನು ಆತ್ಮದಾತನಾಗಿದ್ದಾನೋ, ಬಲವನ್ನು ಕೊಡುವಂತವನಾಗಿದ್ದಾನೋ ಅಂತ ಹೇಳಿ. ಇದು ಭಗವಂತನಿಗೆ ನಾವು ಅವನ ಗುಣಗಳನ್ನ ಸ್ತುತಿಸುವಂತಹ ಒಂದು ಪರಿ. ಏಕೆಂದ್ರೆ ಹಿಂದಿನ ಮಂತ್ರಗಳಲ್ಲಿ ನೋಡಲಾಗಿತ್ತು, ಕಾರ್ಯಕಾರಣ ಸಂಬಂಧದಿಂದ ಈ ಒಂದು ಜಗತ್ತು ಇದೆ, ಅದು ನಡ್ಕೊಂಡು ಹೋಗ್ತಾ ಇದೆ ಅಂತ ಅಂದ್ರೆ ಅದನ್ನ ಸೃಷ್ಟಿಸಿದಾತ ಮತ್ತು ಅದನ್ನ ನಿಯಮಿತವಾಗಿ ಪಾಲಿಸುವಾತ ಇದ್ದೇ ಇರ್ತಾನೆ ಅಂತ ನಾವು ನಂಬ್ಕೊಂಡಿದ್ವಿ. ಅವನನ್ನೇ ಭಗವಂತ ಅಂತ ಕರೆದಿದ್ವಿ. ಹಾಗೇನೆ ಇಲ್ಲಿ ಕೂಡ ಯಾರು ಆತ್ಮದಾತನಾಗಿದ್ದಾನೋ, ಯಾರು ಬಲವನ್ನು ನೀಡುವವನಾಗಿದ್ದಾನೋ, ಯಸ್ಯ ವಿಶ್ವೇ ಅಂತಂದ್ರೆ ಈ ಪ್ರಪಂಚವೇ ಅವನಿಗೆ ಋಣಿಯಾಗಿದೆ. ನಾವು ಅದನ್ನೆಲ್ಲ ಗಮನಿಸ್ತಾ ಇರ್ತೀವಿ. ಈ ಭಗವಂತ ಈ ಒಂದು ಸೃಷ್ಟಿಯನ್ನ ಮಾಡದಿದ್ರೆ ಏನಾಗ್ತಾ ಇತ್ತು ಅಂತನ್ನುವಂತಹ ಒಂದು ವಿಷಯವನ್ನ. ಯಸ್ಯ ಪ್ರಶಿಶಂ ದೇವಾಹ ಉಪಾಸತೆ. ಸುಮ್ನೆ ಅವನು ಭಗವಂತ ಸೃಷ್ಟಿ ಮಾಡ್ಬಿಟ್ಟ, ತನಗ್ ತಾನೇ ನಡ್ಕೊಂಡು ಹೋಗ್ತಾ ಇದೆ ಅಂದ್ರೆ ಅದಕ್ಕೊಂದು ನಿಯಮ ಇರುತ್ತೆ, ಒಂದು ಶಾಸನ ಇರುತ್ತೆ. ಹೀಗಾದ್ರೆ ಹೀಗಾಗತ್ತೆ, ಹಾಗೆ ಮಾಡಿದ್ರೆ ಹೀಗೆ ಈ ತರ ಪರಿಣಾಮ ಆಗತ್ತೆ ಅಂತ ಅನ್ನುವಂತಹ ಒಂದು ವಿಶ್ವಾಸ ಇದೆ ನಮ್ಗೆ. ಹಾಗೂ ವಿದ್ವಾಂಸರು ಆಶ್ರಯಿಸುತ್ತಾರೋ ಅಂತ ಹೇಳಿ ಅಂತ ಅಂದ್ರೆ ಪ್ರಶಿಶಂ ಯಸ್ಯ ದೇವಾಹ ಉಪಾಸತೆ, ಉಪಾಸನೆ ಮಾಡುವಂತ ಅಂದ್ರೆ ವಿದ್ವಾಂಸರುಗಳು ಸರಿಯಾಗಿ ತಿಳ್ಕೊಂಡಿದ್ದಾರೆ, ಹಾಗಾಗಿ ಆ ಭಗವಂತನನ್ನ ಕೊಂಡಾಡ್ತಾರೆ ಅಂತ. ಯಸ್ಯ ಛಾಯಾ ಅಮೃತಂ, ಯಾವನ ಆಶ್ರಯವೋ ಅಮೃತ ಸದೃಶವಾಗಿದೆಯೋ ಅಂತ ಹೇಳಿ ಅಂತ. ನಮಗೆ ನಿಜವಾಗ್ಲೂ ಹೌದು ಅಂತ ಹೇಳಿ ಅಂತ ಅನ್ಸತ್ತೆ. ಯಾಕೆ ಅಂತಂದ್ರೆ ಅವನ ಒಂದು ಆಶ್ರಯದಲ್ಲಿ ನಾವೆಲ್ಲ ಚೆನ್ನಾಗಿ ಬಾಳ್ತಾ ಇದೀವಿ. ಇವಾಗ ನೋಡಿ, ಈಗ ನಾವು ಯಾವುದೇ ಒಂದು 50 ವರ್ಷನೋ 70 ವರ್ಷನೋ 100 ವರ್ಷನೋ ಬದುಕಿದ್ರೆ ಅದರಲ್ಲಿ ಹೆಚ್ಚಿನ ಅಂಶ ನಾವು ಸುಖವನ್ನು ಅನುಭವಿಸೋವರೇ ಆಗಿದ್ದೀವಿ. ಯಸ್ಯ ಮೃತ್ಯು ಅಂದ್ರೆ ಈ ಒಂದು ಮರಣ ಅಂತನ್ನೋದು ಯಾರ ಅಧೀನದಲ್ಲಿ ಇದೆಯೋ, ಕಸ್ಮೈ ದೇವಾಯ ಹವಿಷಾ ವಿಧೇಮ, ಅಂತಹ ಭಗವಂತನಿಗೆ ನಾವು ನಮ್ಮ ಎಲ್ಲಾ ಸತ್ಕಾರ್ಯಗಳಿಂದ ಸಮರ್ಪಿತಗೊಳ್ಳೋಣ ಅಂತ ಹೇಳಿ ಅಂತ. ಅಕಸ್ಮಾತ್ ಮರಣ ಅನ್ನೋದೊಂದು ಇಲ್ಲದೆ ಹೋಗಿದ್ರೆ ಜೀವಾತ್ಮರುಗಳಿಗೆ ಯೋಚನೆ ಮಾಡಿ ಹೇಗಾಗಿರ್ತಿತ್ತು ಅಂತ ಹೇಳಿ ಅಂತ. ಇರ್ಲಿ, ಭಾವಾರ್ಥಕ್ಕೆ ಬರೋದಾದ್ರೆ, ಯಾವನು ಆತ್ಮದಾತನಾಗಿದ್ದಾನೋ, ಬಲದಾತನಾಗಿದ್ದಾನೋ, ಸಮಸ್ತ ವಿದ್ವಾಂಸರು ಯಾರ ಉಪಾಸನೆಯನ್ನು ಮಾಡ್ತಾರೋ, ಯಾವನ ಉತ್ತಮ ಶಾಸನವನ್ನು ಹತ್ತಿರದಿಂದ ಆಶ್ರಯಿಸ್ತಾರೋ, ಅಮರತ್ವವು ಯಾರ ಅಧೀನದಲ್ಲಿದೆಯೋ, ಮೃತ್ಯು ಕೂಡ ಯಾರ ಅಧೀನದಲ್ಲಿದೆಯೋ, ಆ ಆನಂದ ಸ್ವರೂಪಿ, ಪ್ರಕಾಶಮಯ ಸ್ವರೂಪಿ, ಜ್ಯೋತಿ ಸ್ವರೂಪನಾದ ದೇವನ ಸಲುವಾಗಿ ನಾವು ನಮ್ಮ ಎಲ್ಲಾ ಕಾರ್ಯಗಳಿಂದ, ಅಂದ್ರೆ ಎಲ್ಲ ಒಳ್ಳೆಯ ಕಾರ್ಯಗಳಿಂದ, ಸಮಾಜಮುಖಿ ಕಾರ್ಯಗಳಿಂದ ಸಮರ್ಪಿತರಾಗೋಣ ಅಂತ ಹೇಳಿ ಅಂತ. ಅಂದ್ರೆ ಇಲ್ಲಿ ಜ್ಞಾನಿಗಳು ಇದನ್ನ ಗೌರವಿಸ್ತಾ ಇದ್ದಾರೆ ಅಂತ. ಹೌದಲ್ವಾ ಅಂತ ಅನ್ಸುತ್ತೆ. ಈ ಪ್ರಪಂಚ ಹೇಗಾಯ್ತು, ಈ ಪ್ರಪಂಚದ ಪಾಲನೆಯನ್ನ ಯಾರು ಮಾಡ್ತಾ ಇದ್ದಾರೆ, ಈ ಆ ಪಾಲನೆ ಮಾಡೋದ್ರಿಂದ ನಮಗೇನಾದ್ರೂ ರಕ್ಷಣೆ ಅಥವಾ ಒಂದು ಬಲ ಸಿಗ್ತಾ ಇದೆಯಾ ಅಂತ ಹೇಳಿ ಅಂತ. ಹಾಗೆಲ್ಲ ನೋಡ್ಕೊಂತು ಅಂದ್ರೆ ಹೌದಪ್ಪ, ಭಗವಂತ ಇದನ್ನ ನಡೆಸ್ತಾ ಇದ್ದಾನೆ, ಆದ್ರಿಂದ ಆ ಭಗವಂತನಿಗೆ ಶರಣಾಗೋದು ಒಳ್ಳೆಯದು ಅಂತ ಹೇಳಿ ಅಂತ. ಮುಂದಿನ ಮಂತ್ರಕ್ಕೆ ಹೋಗೋದಾಯ್ತು ಅಂದ್ರೆ, ಯ ಪ್ರಾಣತೋ ನಿಮಿಷತೋ ಮಹಿತ್ವೈಕ ಇದ್ರಾಜ ಜಗತೋ ಬಭೂವ ಯ ಈಶೆ ಅಸ್ಯ ದ್ವಿಪದಶ್ಚತುಷ್ಪದ ಕಸ್ಮೈ ದೇವಾಯ ಹವಿಷಾ ವಿಧೇಮ ಅಂತ ಹೇಳಿ ಅಂತ. ಇದು ಯಜುರ್ವೇದದ 25ನೇ ಅಧ್ಯಾಯದ 11ನೇ ಮಂತ್ರ. ಇಲ್ಲಿ ಏನ್ ಹೇಳುತ್ತೆ? ಯ ಪ್ರಾಣತಃ ನಿಮಿಷತಃ ಮಹಿತ್ವ ಜಗತಃ ಏಕ ಇತ್ರಾಜ ಬಭೂವ ಅಂತ ಹೇಳಿ ಅಂತ. ಅಂದ್ರೆ ನಾವುಗಳು ಈ ಜೀವಾತ್ಮರುಗಳು ಅಂದ್ರೆ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಎಲ್ಲವೂ ಕೂಡ ಉಸಿರಾಡ್ತೀವಿ, ರೆಪ್ಪೆ ಮಿಟುಕಿಸ್ತೀವಿ, ಆಹಾರವನ್ನ ತಿಂತೀವಿ. ಇವೆಲ್ಲ ಅಂದ್ರೆ ಇವೆಲ್ಲ ಕಾಮನ್, ಅಂದ್ರೆ ಎಲ್ಲಾ ಪ್ರಾಣಿ ಪಕ್ಷಿ ವರ್ಗಕ್ಕೂ ಕೂಡ ಸಮಾನವಾಗಿದೆ. ಉಸಿರಾಡ್ತೀವಲ್ವಾ, ಕಣ್ಣು ರೆಪ್ಪೆ, ಯಾವುದೋ ಒಂದು ಕೆಲವು ಮೊಸಳೆ ಅನ್ನೋಕೆ ಕಣ್ಣು ರೆಪ್ಪೆ ಇಲ್ವಂತೆ, ಏನೋ ನೋಡೋಣಂತೆ ಅದನ್ನ.
ಆ ತರ ನಾವು ಜೀವಾತ್ಮ ಮಾನವರನ್ನೇ ತೆಗೆದುಕೊಂಡ್ಬಿಡೋಣ. ಅಂದ್ರೆ ರೆಪ್ಪೆ ಮಿಟುಕಿಸುವಂತಹ, ಒಂಥರ ಸ್ವಂತ ಮಹಿಮೆಯಿಂದ ಉಸಿರಾಡುವಂತಹ, ನಮ್ಗದು ಉಸಿರಾಟ ಅನ್ನೋದು ತನಗ್ ತಾನೇ ಯಾವುದೇ ಒಂದು ಕಷ್ಟವೇ ಇಲ್ಲ. ಅಕಸ್ಮಾತ್ ಯಾವುದೇ ಒಂದು ಕೆಲಸ ಮಾಡ್ಬೇಕಾಯ್ತು ಅಂದ್ರೆ ಒಂದಷ್ಟು ಹೊತ್ತು ಕೆಲಸ ಮಾಡಿದ್ಮೇಲೆ ಸುಸ್ತಾಗತ್ತೆ. ಆದ್ರೆ ಇಲ್ಲಿ ಉಸಿರಾಡೋದ್ರಲ್ಲಿ ಸುಸ್ತೇ ಆಗಲ್ವಲ್ಲ. ಸಾಯೋ ತನಕ ಉಸಿರಾಡ್ತಾನೆ ಇರ್ತೀವಲ್ಲ. ಅದೆಷ್ಟು ಚೆನ್ನಾಗಿ ಒಂದು ಒಂದು ವ್ಯವಸ್ಥೆಯನ್ನು ಮಾಡಿದ್ದಾನೆ ಭಗವಂತ. ಅಂದ್ರೆ ಈ ತರಹದ ಒಂದು ಲೋಕದ ಏಕಮಾತ್ರ ಪತಿಯಾಗಿದ್ದಾನೋ, ರಾಜನಾಗಿದ್ದಾನೋ, ಯಹ ಅಸ್ಯ ದ್ವಿಪದಃ ಚತುಷ್ಪದಃ ಈಶೆ, ಯಾವನು ಈ ದ್ವಿಪಾದ ಚತುಷ್ಪಾದ ಪ್ರಾಣಿ. ಚತುಷ್ಪಾದ ಅಂದ್ರೆ ಇಲ್ಲಿ 2 ಹೇಳಿದ್ದಾರೆ. ಬೇಕಾದಷ್ಟು ಕ್ರಿಮಿಕೀಟಗಳಿಗೆ 6 ಕಾಲು, ಆ ಥರದ್ದು 100 ಕಾಲು, ಆ ಥರದ್ದೆಲ್ಲ ಇರುವಂತದ್ದೆಲ್ಲ ಇದಾವೆ. ಅವೆಲ್ಲ ಇರೋದ್ರಿಂದ ಆ ಜೀವರಾಶಿಯ ಒಂದು ಶಾಸನವನ್ನ ಮಾಡ್ತಾ ಇದ್ದಾನು ಅಂತ. ಯೋಚನೆ ಮಾಡಿ, ತನಗೆ ತಾನೇ ಉತ್ಪತ್ತಿ ಆಗತ್ತೆ, ತನಗೆ ತಾನೇ ನಿಯಂತ್ರಣದಲ್ಲಿರುತ್ತೆ, ಯಾವುದೂ ಹೆಚ್ಚು ಆಗಲ್ಲ, ಕಮ್ಮಿನೂ ಆಗಲ್ಲ, ಒಂಥರ ಸಮತೋಲನದಲ್ಲಿ ಇರುತ್ತೆ ಅಂತ ಹೇಳಿ ಅಂತ. ಅಂದ್ರೆ ಈ ಒಂದು ಜಗತ್ತು, ಈ ಒಂದು ಪ್ರಾಣಿ ಪ್ರಪಂಚ ಎಲ್ಲವನ್ನೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ತುಂಬಾ ಚೆನ್ನಾಗಿ ಪಾಲಿಸ್ತಾ ಇದ್ದಾನಲ್ಲ, ಅಂತಹ ದೇವನಿಗೆ ಕಸ್ಮೈ ದೇವಾಯ ಹವಿಷಾ ವಿಧೇಮ, ಅಂತಹ ಆನಂದ ಸ್ವರೂಪನಾದ, ಆನಂದ ಸ್ವರೂಪ ಯಾಕೆ ಅಂತ ಹೇಳ್ತೀವಿ ಅಂದ್ರೆ ಸಚ್ಚಿದ್ ಆನಂದ, ಸಚ್ಚಿತ್ ಆನಂದ ಅಂತ ಹೇಳಿ ಅಂತ. ಹಾಗಾಗಿ ಸಚ್ಚಿತ್ ಆನಂದ ಅಂತಂದ್ರೆ ಅಂತಹ ಆನಂದ ಸ್ವರೂಪ ಭಗವಂತನಿಗೆ ನಾವು ನಮ್ಮೆಲ್ಲಾ ಕೆಲಸಗಳಿಂದ ಸಮರ್ಪಿತರಾಗೋಣ ಅಂತ ಹೇಳಿ ಅಂತ. ಈಗ ಭಾವಾರ್ಥಕ್ಕೆ ಹೋಗೋಣಂತೆ. ಅಂದ್ರೆ ಈ ಒಂದು ವಿಶಿಷ್ಟವಾದಂತಹ ಜಗತ್ತನ್ನ ಭಗವಂತ ಸೃಷ್ಟಿ ಮಾಡಿದಾನೆ. ಅಕಸ್ಮಾತ್ ಸೂರ್ಯ ಅನ್ನೋದೊಂದು, ಈ ಸೂರ್ಯಮಂಡಲದಲ್ಲಿ ಸೂರ್ಯ ಅನ್ನೋದು ಇಲ್ಲದೆ ಹೋಗಿದ್ದಿದ್ರೆ ಯೋಚನೆ ಮಾಡ್ಕೊಳ್ಳಿ ಹೇಗಾಗ್ತಾ ಇತ್ತು ಅಂತ ಹೇಳಿ ಅಂತ. ಹಾಗಾಗಿ ಈ ಜಗತ್ತೇ ಕಾರ್ಯನಿರ್ವಹಿಸಲು ಅಸಮರ್ಥವಾಗ್ತಾ ಇತ್ತು ಸೂರ್ಯ ಇಲ್ಲದೆ ಹೋಗಿದ್ದಿದ್ರೆ. ಹಾಗಾಗಿ ಇಲ್ಲಿರುವಂತಹ ಎಂತಹ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಏನೇನಿದೆಯೋ ಅವೆಲ್ಲ ಸ್ವಚ್ಛಂದವಾಗಿ ತಿರುಗಾಡ್ಕೊಂಡು ಊಟ ತಿಂಡಿ ಮಾಡ್ಕೊಂಡು ನಿದ್ದೆ ಮಾಡ್ಕೊಂಡು ಮಲ್ಕೊಂಡು ಸಂತಾನ ಅಭಿವೃದ್ಧಿ ಮಾಡ್ಕೊಂಡು ಇದಾವೆ. ಹಾಗಾಗಿ ಈ ಒಂದು ಪಾಲನೆಯಲ್ಲಿ ಭಗವಂತನ ಪಾತ್ರ ಅತಿ ವಿಶಿಷ್ಟವಾದದ್ದು ಅಂತ ಹೇಳಿದ್ದ. ಅವಕ್ಕೆಲ್ಲ ಒಂದೊಂದಷ್ಟು ಶಾಸನಗಳು ಅಂತಂದ್ರೆ ಒಂದಷ್ಟು ರೂಲ್ಸ್, ಅದನ್ನ ವೇದ ಮಂತ್ರಗಳ ಮೂಲಕ ನಮಗೆ ಭಗವಂತ ಕೊಟ್ಟಿದ್ದಾನೆ. ಆ ತರಹ ನಮ್ಮ ಜೀವನವನ್ನು ನಡೆಸಿದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂತ. ಈ ಒಂದು ಮಂತ್ರದಲ್ಲಿ ಒಂದು ಸೂಕ್ತವಾದಂತಹ ಒಂದು ಅಂಶ ಅಡಗಿದೆ. ಅದನ್ನ ಗಮನಿಸಬಹುದು. ಹಿಂದಿನ ಮಂತ್ರದಲ್ಲಿ ನಾವು ಏನಂತ ಅನ್ಕೊಂಡಿದ್ವಿ, ಆತ್ಮದ ಬಲದ ಅಂತ ಹೇಳಿ ಅಂತ. ಅಂದ್ರೆ ಆತ್ಮದಾಯಕವಾಗಿದ್ದಾನೆ, ಬಲವನ್ನು ಕೊಡ್ತಾನೆ ಅಂತ ಹೇಳಿ ಅಂತ. ಹಾಗೇನೆ ಇಲ್ಲಿನೂ ಕೂಡ ಪ್ರಾಣತೋ ನಿಮಿಷತೋ ಮಹಿತ್ವೈಕ ಇದ್ರ ಜಗತೋ ಬಭುವ ಅಂತ ಹೇಳಿ ಅಂತ ಹೇಳ್ತಾಗ, ಅಂದ್ರೆ ಈ ಕಣ್ಣು ರೆಪ್ಪೆ ಹೊಡೆಯುವಂತಹ ಪ್ರಾಣಿಗಳು, ಆ ಥರದ್ದು ಸ್ವಂತ ಮಹಿಮೆಯಿಂದ ಉಸಿರಾಡುವಂತಹ ಪ್ರಾಣಿಗಳು ಇರುವಾಗ ಭಗವಂತ ಮಾತ್ರ ಇಂತಹ ಪ್ರಾಣವನ್ನು ಕೊಡುವಂತಹ ಶಕ್ತಿ ಉಳ್ಳವನು ಅಂತ ಹೇಳಿ ಅಂತ. ಯಾಕೆ ಅಂದ್ರೆ ಅವನನ್ನ ಸರ್ವಶಕ್ತ ಅಂತ ಹೇಳಿ ಅಂತ ನಾವು ಕರಿತೀವಿ. ಹಾಗಾಗಿ ಆ ತರಹ ಅಂದ್ರೆ ಆ ಒಂದು ಜೀವಾತ್ಮನಿಗೆ ಪ್ರಾಣವನ್ನ ಕೊಡುವಂತಹ ಶಕ್ತಿ ಪರಮಾತ್ಮನಲ್ಲಿ ಮಾತ್ರ ಇದೆ ಅಂತ ಅಂದ್ಮೇಲಿಂದ ಇತರ ಜೀವಿಗಳಿಗೂ ಇನ್ನಿತರ ಪ್ರಾಣಿಗಳನ್ನ ಕೊಲ್ಲುವಂತಹ ಶಕ್ತಿ ಇಲ್ಲ. ಸುಮ್ಮನೆ ಹಾಗಾಗಿ ಈ ಬೇರೆ ಜೀವಾತ್ಮರನ್ನ ಕೊಲ್ಲುವಂತಹ ಶಕ್ತಿ ಇಲ್ಲ. ಪ್ರಪಂಚದಲ್ಲಿ ಎಲ್ಲರೂ ಕೂಡ ಭಗವಂತನ ರಕ್ಷಣೆಯಲ್ಲಿ ಇದ್ದಾಗ ಒಬ್ರನ್ನೊಬ್ರು ಹಿಂಸಿಸುವ ಹಾಗಿಲ್ಲ. ಎಲ್ಲರೂ ಕೂಡ ಸಹಕಾರ ಮನೋಭಾವದಿಂದ ಒಬ್ರಿಗೊಬ್ರು ಹಂಚಿಕೊಂಡು ತಿನ್ನುವಂತಹ ಒಂದು ವಿಧಾನದಲ್ಲಿ ಜೀವಿಸಬೇಕು. ಹಾಗಾಯ್ತು ಅಂತಂದ್ರೆ ಹುಲಿ ಜಿಂಕೆಯನ್ನ ಹಿಡಿದು ತಿನ್ನುತ್ತಲ್ಲ, ಬೆಕ್ಕು ಇಲಿಯನ್ನ ತಿನ್ನುತ್ತಲ್ಲ ಅಂತ ಹೇಳಿ ಅಂತ ಕೇಳಬಹುದು. ಅದು ಸ್ವಾಭಾವಿಕ. ಪ್ರಪಂಚ ಸೃಷ್ಟಿಯಾಗಿರೋದೇ ಹಾಗೆ. ಹಾಗಾಗಿ ಆ ತರ ಇರುವಾಗ ಅದು ಸ್ವಾಭಾವಿಕವಾದದ್ದು. ಆದ್ರೆ ನಾವು ತಿಳುವಳಿಕೆ ಉಳ್ಳವರು, ಈ ಪ್ರಶ್ನೆಯನ್ನ ಮಾಡಿಕೊಂಡು ಉತ್ತರ ಪಡೆಯುವಂತಹ ಜನ ಇದೀವಲ್ಲ ನಾವು, ಅವರುಗಳು ಸರಿಯಾದ ತಿಳುವಳಿಕೆಯನ್ನು ಹೊಂದಿ ಈ ಪ್ರಪಂಚ ಸುಲಲಿತವಾಗಿ ನಡೆದುಕೊಂಡು ಹೋಗುವಂತೆ ಮಾಡಬಹುದು. ಭಗವಂತನನ್ನ ನಾವು ಆಮ್ನಿಪೋಟೆಂಟ್, ಸರ್ವಶಕ್ತ ಅಂತ ಹೇಳಿ ಅಂತ ಕರಿತೀವಿ. ಹಾಗಾಗಿ ಅಂತಹ ಶಕ್ತಿ ಇರೋದ್ರಿಂದಲೇ ಭಗವಂತ ಈ ಒಂದು ಜಗತ್ತನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿ ಅಂತ. ಒಂದಷ್ಟು ನಿಯಮಗಳ ಈಶ ನಿಯಮನೆ ಅಂತ ಹೇಳಿ ಅಂತ ಒಂದು ಧಾತು ಪಾಠ. ಹಾಗಾಗಿ ಅದಕ್ಕೆ ಈಶ್ವರ ಅಂತ ಹೇಳಿ ಅಂತ ಹೆಸರು ಬಂತು. ಹಾಗಾಗಿ ಎಷ್ಟೋ ವರ್ಷಗಳಿಂದ ಸೂರ್ಯ ಉರಿತಾ ಇದ್ದಾನೆ, ಕೋಟ್ಯಾಂತರ ವರ್ಷಗಳಿಂದ ಉರಿತಾ ಇದ್ದಾನೆ. ನಾವು ಯಾವ್ದನ್ನಾದ್ರೂ ಒಂದನ್ನ ಮಾಡ್ತು ಅಂತಂದ್ರೆ, ಈಗ ದೀಪ ಉರಿಯೋ ಹಂಗ ಮಾಡ್ತು ಅಂದ್ರೆ ಒಂದಷ್ಟು ದಿವಸ ಉರಿಬಹುದು, ಒಂದಷ್ಟು ವರ್ಷ ಉರಿಬಹುದು, ಆಮೇಲೆ ಅದು ಖಾಲಿ ಆಗುತ್ತಲ್ಲ ಇಂಧನ. ಆ ತರ ಆಗಿಲ್ವಲ್ಲ ಭಗವಂತನ ಸೃಷ್ಟಿ. ಅದಕ್ಕೆ ಉದಾಹರಣೆ ಕೊಟ್ಟೆ ಅಷ್ಟೇನೆ. ಹಾಗೇನೆ ಈ ಜೀವಾತ್ಮರುಗಳಷ್ಟೇ ಹುಟ್ಟುತ್ತಾರೆ, ಸಾಯ್ತಾರೆ.
ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾರೆ. ಇದನ್ನ ಇಂತಹದ್ದೊಂದು ಅದ್ಭುತವಾದಂತಹದ್ದು ಒಂದು ಸೃಷ್ಟಿ ಇದು. ಅಕಸ್ಮಾತ್ ಎಲ್ಲಾರು ಇಲ್ಲೇ ಗೂಟ ಹೊಡ್ಕೊಂಡು ಇದ್ದಿದ್ರೆ ಏನಾಗ್ತಿತ್ತು ಅಂತ ಅನ್ನೋದನ್ನ ಯೋಚನೆ ಮಾಡಿ. ಹಾಗಾಗಿ ಈ ಸೃಷ್ಟಿಯ ಚಕ್ರ ಇದೆಯಲ್ಲ, ಹುಟ್ಟು ಸಾವು ಇಂಥದ್ದೆಲ್ಲದನ್ನು ಕೂಡ ಹೋಗ್ತಾ ಇರ್ಬೇಕು, ಬರ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು, ಬರ್ತಾ ಇರ್ಬೇಕು. ಒಟ್ಟಿನಲ್ಲಿ ನಾವು ಆನಂದದಿಂದ ಇರಬೇಕು ಅಂತ ಅನ್ನುವಂತಹ ಅರ್ಥಗಳನ್ನ ಈ ಮಂತ್ರಗಳು ಹೇಳುತ್ತೆ. ಅದರಿಂದ ಅದನ್ನ ಗಮನಿಸ್ಕೊಂಡು ನಾವು ನಮ್ಮ ಜೀವನವನ್ನ ಉಜ್ವಲಗೊಳಿಸೋಣ. ನಮ್ಮ ಆತ್ಮವನ್ನ ಯಾವತ್ತು ಊರ್ಧ್ವಗತಿಯತ್ತ, ಉನ್ನತ ಗತಿಯತ್ತ ತೆಗೆದುಕೊಂಡು ಹೋಗೋಣ. ಸತ್ಸಂಗದಲ್ಲಿ, ಸತ್ಕಾರ್ಯಗಳಲ್ಲಿ ಭಾಗವಹಿಸೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೇನೆ. ಧನ್ಯವಾದ ಹಾಗೂ ನಮಸ್ಕಾರ.